ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇ ಇದನ್ನೆಲ್ಲ ಮಾಡಿದಿದ್ರೆ ಆಸ್ತಿ ಇಷ್ಟೊತ್ತಿಗೆ ನಿಮ್ ಕಂಟ್ರೋಲ್ಗೆ ಬಂದಿರೋದು. ಅಭಿರಾಮಿ ಕಥೆನೂ ಮುಗ್ದು ಹೋಗಿರೋದು. ಈಗ ಅಭಿರಾಮಿಗೆ ಹೊಡೆದು ಬಡ್ದು ಸೈನ್ ಮಾಡಿಸೋ ಬದಲು ಮದ್ವೆದ ಹೊಸ್ತ್ರಲ್ಲೇ ಪ್ರೀತಿ ನಾಟಕ ಮಾಡ್ದೆ ನಮ್ಮ ಮುಖವಾಡನ ಕಳ್ಚಿಟ್ಟು ಅವಳನ್ನ ಒಂದು ರೂಮಲ್ಲಿ ಕೂಡಾಕಿ ಟಾರ್ಚರ್ ಕೊಟ್ಟು ಸೈನ್ ಮಾಡಿಸ್ಕೋಬೇಕಿತ್ತು. ಹೌದು ಕಣೋ, ನಾವೇ ಹಣ್ಣನ್ನ ಕಿತ್ಕೋಬೇಕಿತ್ತು. ಅದಾಗದೆ ಉದುರ್ಲಿಂತ ಕಾಯ್ತಾ ಇದ್ದಿದ್ದೆ ತಪ್ಪಾಗೋಯ್ತು. ಅಷ್ಟರಲ್ಲಿ ನಮ್ಮ ಬಗ್ಗೆ ಅವಳಿಗೆ ಸತ್ಯ ಗೊತ್ತಾಗೋಯ್ತು. ನಾನು ನನ್ನ ಕೈಯಾರೆ ಅವಳ ತಲೆಗೆ ಹೊಡಿಬೇಕಾಗಿತ್ತು. ನಾವು ಮೊದಲೇ ಪ್ಲ್ಯಾನ್ ಮಾಡಿದಿದ್ರೆ ಇಷ್ಟೊತ್ತಿಗಾಗಲೇ ಅವಳ ಹತ್ರ ಸೈನ್ ತೊಗೊಂಡ್ಬಿಡ್ಬೋದಾಗಿತ್ತು. ಅಮ್ಮ, ಆಗಿದ್ದಾಯ್ತು. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಮತ್ತೆ ಸ್ಪ್ರೆಡ್ ಆಗಿದೆ. ಇವಾಗೇನಾದ್ರೂ ಮೂಗಲ್ಲಿ ಬ್ಲಡ್ ಬರೋದು, ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬರೋದು, ಕಿವಿಲ್ ಬ್ಲಡ್ ಬರೋದು, ಈ ಥರದ್ದೇನಾದ್ರೂ ಸಿಂಪ್ಟಮ್ಸ್ ಶುರುವಾಗಿದೆಯಾ ಅಂತ ಕೇಳಕ್ ಕಾಲ್ ಮಾಡಿದೆ. ಮಗಳೇ, ಏನ್ ಮಾಡ್ತಿದ್ಯಮ್ಮ? ಗೇಮ್ ಆಡ್ತಿದ್ದೀನಿ. ಹೌದಾ? ಇದೇನು ಕಿವಿ ಹತ್ರ ಮಸಿ ಮಾಡ್ಕೊಂಡ್ಬಿಟ್ಟಿದ್ಯಾ? ಇರು, ನಾನು ಒರೆಸ್ತೀನಿ. ಇಲ್ಲ ಅಪ್ಪ, ಇಲ್ಲ ಇಲ್ಲ ಇಲ್ಲ, ನೀನ್ ನೋಡ್ಬೇಡ, ಆ ಕಡೆ ಇರು. ನಾನು ಈ ಕಡೆ ಒರೆಸ್ತಿದ್ದೀನಿ. ಏನು ಮಸಿ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡ್ಕೊಂಡು ಆಟ ಆಡಕ್ಕಾಗಲ್ವಾ? ಎಲ್ಲೋಗಿದೆ ಆಚೆ? ನಾನು ಎಲ್ಲೂ ಹೋಗೇ ಇರಲಿಲ್ಲ, ಫೋನ್ ನೋಡ್ತಿದ್ದೆ. ಹೌದಾ? ಸರಿ ಆಯ್ತು, ಫೋನ್ ನೋಡಿದ್ ಸಾಕು. ಸರಿ, ಹೋಗು, ರೆಸ್ಟ್ ಮಾಡ್ಬಿಟ್ಟ. ಅಪ್ಪ, ನಾನಿನ್ನೊಂದು ಸ್ವಲ್ಪ ಗೇಮ್ ಆಡ್ತೀನಿ ಪ್ಲೀಸ್. ಕಂದ, ಬೇಡ, ಸುಸ್ತಾಗಿದ್ಯಾ, ಪ್ಲೀಸ್. ಅಪ್ಪ, ನಾನೇನು ಹೊರಗಡೆ ಹೋಗಿ ಆಟ ಆಡಿಲ್ವಲ್ಲ ಸುಸ್ತಾಗಕ್ಕೆ. ಫೋನಲ್ಲಿ ತಾನೇ ಗೇಮ್ ಆಡ್ತಿದ್ದಿದ್ದು. ನೋಡ್ಬಿಟ್ಟ, ನಿನ್ನ ಅಪ್ಪನ ಮಾತು ಕೇಳ್ತೀಯೋ ಕೇಳಲ್ವೋ? ಕೇಳ್ತೀನಿ. ಸರಿ, ಹಾಗಾದ್ರೆ ಬಾ, ರೂಮಿಗೆ ನಡಿ, ಎದ್ದೇಳು.